ಮನುಕುಲದ ಒಳಿತಿಗೋಸ್ಕರವಾಗಿ ಅಶ್ವಿನಿ ದೇವತೆಗಳು ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಔಷಧಿಯನ್ನು ಆಕಾಶಮಂಡಲದಿಂದಾಗಿ ಮಾನವರಿಗೋಸ್ಕರವಾಗಿ ಭೂಮಿಗೆ ಸಮರ್ಪಣೆಯನ್ನು ಅಮೃತದ ರೀತಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ. ಅದನ್ನು ಮಂತ್ರಶಕ್ತಿಯ ಮೂಲಕವಾಗಿ ನಾವುಗಳು ಸರಿಯಾಗಿ ಅದರ ಪ್ರಯೋಜನವನ್ನು ತಗೊಳ್ತಾ ಇಲ್ಲ. ಮತ್ತು ಅಷ್ಟೇ ಅಲ್ಲದೆ ಹಿಂದೆ ಋಷಿ ಮುನಿಗಳು ಕೂಡ ಇಂತಹ ಒಂದು ಶಕ್ತಿಯನ್ನು ಮನುಕುಲದ ಒಳಿತಿಗೋಸ್ಕರವಾಗಿ ಬಳಸ್ಕೊಳ್ಳಿ ಅಂತ ಹೇಳುವುದಾಗಿ ಮಾಡಿ ಇಟ್ಟಿದ್ದಾರೆ. ಅದರ ಪ್ರಯೋಜನವನ್ನು ನಾವು ಮಾನವರಾದಂಥವರು ತೆಗೆದುಕೊಂಡು ಅದರಿಂದಾಗಿ ಒಳಿತನ್ನು ಕಂಡುಕೊಂಡು ಆರೋಗ್ಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ತತ್ವದ ಅಡಿಯಲ್ಲಿ ಸಾಗೋಣ. ಮತ್ತು ಅಷ್ಟೇ ಅಲ್ಲದೆ ಯಾವ ಒಂದು ಸಮಸ್ಯೆ ಬಂದರೂ ಕೂಡ ಹೇಗೆ ನಾವು ದೇಹವನ್ನು ಶುದ್ಧಿಯನ್ನು ಗೊಳಿಸ್ಕೊತೀವೋ ಅದೇ ಥರದಲ್ಲಿ ಆತ್ಮಶುದ್ಧತೆ ಹೇಳ್ತಕ್ಕಂಥದ್ದನ್ನು ಕೂಡ ಮಾಡಿಕೊಳ್ಳುವ ವಿಧಾನ ಇದೆ. ಆ ರೀತಿಯಾದಂಥ ಮನಃಶುದ್ಧತೆಯನ್ನು ಮಾಡಿಕೊಂಡು ಅಶ್ವಿನಿ ದೇವತೆಗಳು ಕೊಡ್ತಕ್ಕಂತಹ ಅಮೃತ ಸೇವನೆಯನ್ನು ಮಾಡಿಕೊಂಡು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋಣ. ಬನ್ನಿ ಎಲ್ಲ ಸೇರಿ ಒಂದಾಗಿ ಆರೋಗ್ಯ ರಕ್ಷಣೆಯತ್ತ ಹೋಗೋಣ, ಸಾಗೋಣ. ಮತ್ತು ಎಂದೆಂದಿಗೂ ಆರೋಗ್ಯವೇ ಮುಖ್ಯ ಎಂಬ ರೀತಿಯಲ್ಲಿ ಮುಂದಕ್ಕೆ ಸಾಗಿ ಎಲ್ಲ ಮುಂದಿನ ಪೀಳಿಗೆಯವರೆಗೂ ಕೂಡ ಉಳಿತಾಗುವಂತಹ ರೀತಿಯಲ್ಲಿ ಮಾಡಿ ತೋರಿಸೋಣ. ಮತ್ತು ಅಷ್ಟೇ ಅಲ್ಲದೆ ದೈವಿಕವಾದಂತಹ ಶಕ್ತಿಯ ಅನಾವರಣದಿಂದಾಗಿ ಆರೋಗ್ಯವನ್ನು ಸುಭಿಷ್ಟದತ್ತ ತೆಗೆದುಕೊಂಡು ಹೋಗುವ ಪ್ರಯತ್ನಕ್ಕೆ ನೀವೆಲ್ಲರೂ ಸೇರಿ ಹೆಜ್ಜೆಯನ್ನು ಇಟ್ಟಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು.